ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನೆನ್ನೆ ಕಿಚ್ಚ ಸುದೀಪ್ ಅವರು ಡೈರೆಕ್ಟ್ ಆಗಿನೇ ಗಿಲ್ಲಿ ನಟನಿಗೆ ಕೇಳ್ತಾರೆ ಎಷ್ಟು ಸೀಸನ್ ನೋಡ್ಕೊಂಡು ಬಂದಿದ್ಯಾ ಅಂತ ಹೇಳಿ. ಆ್ಯಂಡ್ ಗಿಲ್ಲಿ ನಟ ಅವರು ಡೈರೆಕ್ಟ್ ಆಗಿನೇ ಫೇಸ್ ಟು ಫೇಸ್ ಆನ್ಸರ್ ಕೊಡ್ತಾರೆ, ಎಲ್ಲ ಸೀಸನ್ನು ನೋಡ್ಕೊಂಡು ಬಂದಿದ್ದೀನಿ ಅಣ್ಣ ಅಂತ ಹೇಳಿ. ಗಿಲ್ಲಿ ನಟ ಅವರು ಸುದೀಪ್ ಅವ್ರ ಹತ್ರ ಹೇಳ್ತಾರೆ. ಆ್ಯಂಡ್ ಸುದೀಪ್ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿದೆ ಗಿಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ ಹೇಳಿ. ಆ್ಯಂಡ್ ಯಾವುದೋ ಒಂದು ಮೀಮ್ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ ಮಾಡಿದ್ರು, ಟ್ರೋಲ್ ಪೇಜಸ್ ಅವ್ರು ಹಾಕಿದ್ರು, ಒಂದು ಮೀಮಿನ ಟ್ರೋಲ್ ಪೇಜಸ್ ಅವ್ರು ಹಾಕಿದ್ರು. ಸೊ ಅದನ್ನು ಕೂಡ ನೋಡಿದೆ. ಇಷ್ಟು ದಿವಸ ಕ್ಯಾಪ್ಟನ್ಸಿ ಆಗಿರಲಿಲ್ಲ, ಗಿಲ್ಲಿ ಕ್ಯಾಪ್ಟನ್ ಆಗಿರಲಿಲ್ಲ. ಸೊ ಗಿಲ್ಲಿ ಕ್ಯಾಪ್ಟನ್ ಆದಮೇಲೆ ಪ್ರತಿಯೊಂದು ವಿಚಾರವನ್ನು ಸಹ ನಾನು ಕುತ್ಕೊಂಡು ಅಬ್ಸರ್ವ್ ಮಾಡ್ತೀನಿ, ನೋಡ್ತೀನಿ, ಅವನು ಏನು ಕಂಟೆಂಟ್ ಕೊಡ್ತಾನೆ ನೋಡ್ತೀನಿ ಅಂತ ಹೇಳಿ ಸುದೀಪ್ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ ಅಂತ ಹೇಳಿ ಹಾಕಿದ್ರು. ಬಟ್ ನಾನು ಡೈರೆಕ್ಟಾಗಿ ನೋಡಲಿಲ್ಲ ಸುದೀಪ್ ಅವ್ರು ಆ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಅಕಸ್ಮಾತ್ ಆ ವಿಚಾರ ನಿಜ ಆಗಿರ್ಬೋದು. ಯಾಕೆಂದರೆ ಸಾಕಷ್ಟು ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇತ್ತು, ಗಿಲ್ಲಿ ಕ್ಯಾಪ್ಟನ್ ಆದಾಗ ಏನು ಒಂದು ವಿಭಿನ್ನತೆ ಬಿಗ್ ಬಾಸ್ ಮನೆಯಲ್ಲಿ ತರ್ತಾನೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಿತ್ತು. ಆ್ಯಂಡ್ ನನಗೂ ಕೂಡ ಇತ್ತು. ಸೊ ಬಟ್ ಎಲ್ಲೋ ಒಂದು ಕಡೆ ಅದರಲ್ಲಿ ಎಡುವುದ ಅಂತ ಹೇಳ್ಬೋದು. ಒಂದು ವ್ಯಕ್ತಿನ ಸೇವ್ ಮಾಡೋದಕ್ಕೆ ಹೋಗಿ ಗಿಲ್ಲಿ ಅವನ ಕಂಪ್ಲೀಟ್ ವೀಕ್ನ ವೇಸ್ಟ್ ಮಾಡಿಕೊಂಡೆ, ಕ್ಯಾಪ್ಟನ್ಸಿ ವೀಕ್ನ ವೇಸ್ಟ್ ಮಾಡ್ಕೊಂಡ ಅಂತ ಹೇಳಿ ನನಗೂ ಕೂಡ ಅನಿಸ್ತು. ಬಟ್ ನೆನ್ನೆ ಒಂದು ಪ್ರೋಮೋ ಬಿಟ್ಟಿರ್ತಾರೆ ಬಿಗ್ ಬಾಸ್ ಮನೆಯವರು, ಮಧ್ಯಾಹ್ನ ಒಂದು ಪ್ರೋಮೋ ಬಿಡ್ತಾರೆ. ಆ ಪ್ರೋಮೋದಲ್ಲಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೋತಿದ್ದಾರೆ ಅನ್ನೋ ರೀತಿನೇ ಕಾಣಿಸ್ತಿರುತ್ತೆ. ಆ ಪ್ರೋಮೋ ಕಂಪ್ಲೀಟ್ ಪ್ಯಾಕೇಜಲ್ಲಿ ನಮಗೆ ಗಿಲ್ಲಿ ಅಶ್ವಿನಿ ಅವ್ರು ಕಿತ್ತಾಡಿರೋದೇ ಜಾಸ್ತಿ ಇರ್ತಿತ್ತು. ಆ್ಯಂಡ್ ಗಿಲ್ಲಿ ನಾಮಿನೇಷನ್ ಮಾಡಿರುವಂಥ ಒಂದು ಇದೇ ಇರ್ತಿತ್ತು. ಸೊ ಸಾಕಷ್ಟು ವಿಚಾರಗಳಿತ್ತು ನನ್ನ ಎಪಿಸೋಡಲ್ಲಿ ಮಾತಾಡೋದಕ್ಕೆ. ಬಟ್ ಎಲ್ಲೋ ಒಂದು ಕಡೆ ಗಿಲ್ಲಿನ ಲೈಕ್ ಎಲ್ಲರೂ ಸಹ ಹೇಳ್ತಿದ್ರು ಗಿಲ್ಲಿನ ನೆಗೆಟಿವ್ ಮಾಡೋದಕ್ಕೆ ಹೋಗ್ತಿದ್ದಾರೆ, ಜಸ್ಟ್ ಪ್ರೋಮೋನ ನೋಡಿ ನೆಗೆಟಿವ್ ಮಾಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ರು. ಬಟ್ ಪ್ರೋಮೋನ ನೋಡಿದಾಗ ನನಗೂ ಕೂಡ ನೆಗೆಟಿವ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿತ್ತು. ಬಟ್ ನನಗೆ ರಿವ್ಯೂ ಮಾಡಬೇಕು ಅಂತ ಅನಿಸಿಲ್ಲ ಆ ಪ್ರೋಮೋಗೆ. ಯಾಕೆ ಅಂತಂದರೆ ಲೈಕ್ ಈ ನಡುವೆ ನೋಡ್ತಾ ಇದ್ದೀನಿ ಎಲ್ಲ ಪ್ರೋಮೋನು ಕೂಡ ನೆಗೆಟಿವ್ ಆಗಿಯೇ ಬಿಡ್ತಿದ್ದಾರೆ. ಲೈಕ್ ಒಂದು ಕಂಟೆಸ್ಟೆಂಟ್ ಬಗ್ಗೆ ನೆಗೆಟಿವ್ ಆಗಿ ಹೋಗಬೇಕು ಅನ್ನೋ ರೀತಿಯೇ ಬಿಡ್ತಿದ್ದಾರೆ. ಬಟ್ ಅಲ್ಲಿ ಎಪಿಸೋಡ್ ನೋಡಿದಾಗ ಅಲ್ಲಿ ಏನೂ ಸಹ ಇರೋದಿಲ್ಲ. ನೆನ್ನೆನೂ ಸಹ ಹಂಗೆ ಆಗಿದ್ದು. ಗಿಲ್ಲಿ ಆ ಪ್ರೋಮೋ ನೋಡಿದಾಗ ಸಖತ್ ಕ್ಲಾಸ್ ತಗೋತಾರೆ ಗುರು. ಕಾವ್ಯನ ಸೇವ್ ಮಾಡಿರೋದಕ್ಕಾಗಿರ್ಬೋದು, ಅಥವಾ ಬಕೆಟ್ ನೀರು ಯಾರ್ದು ಜಾಸ್ತಿ ಇದೆ ಅಂತ ಉಸ್ತುವಾರಿಗಳು ಹೇಳಬೇಕಾಗಿರುತ್ತಲ್ಲ, ಆ ಒಂದು ಟಾಸ್ಕಲ್ಲೂ ಕೂಡ ಗಿಲ್ಲಿ ತುಂಬಾ ಆಟಾಡಿಸಿರ್ತಾನೆ. ಸೊ ಈ ಒಂದು ವಿಚಾರಗಳಿಗೆಲ್ಲ ತುಂಬಾ ಕ್ಲಾಸ್ ತಗೋತಾರೆ ಸುದೀಪ್ ಅವರು ಅನ್ನೋ ರೀತಿ ಆ ಪ್ರೋಮೋನ ತೋರಿಸಿದ್ರು. ಆ್ಯಂಡ್ ಅಶ್ವಿನಿ ಅವ್ರ ಜೊತೆ ಜಗಳ ಆಡಬೇಕಾದ್ರೆ ಮಾತು ಮಿತಿ ಮೀರಿ ಹೋಗಿತ್ತು ಇಬ್ಬರದೂ ಸಹ. ಲೈಕ್ ಹೋಗೆ ಬಾರೆ ಇಂತಹ ಮಾತುಗಳೆಲ್ಲ ಎರಡು ಕಡೆಯಿಂದನೂ ಸಹ ಆಗ್ತಿತ್ತು. ಸೊ ಎಲ್ಲ ವಿಚಾರವಾಗಿಯೂ ಕೂಡ ತುಂಬ ಗಿಲ್ಲಿಗೆ ಕ್ಲಾಸ್ ತಗೋತಾರೆ. ಅಶ್ವಿನಿ ಗೌಡ ಅವ್ರಿಗೂ ಸ್ವಲ್ಪ ವಾರ್ನಿಂಗ್ ಕೊಡ್ತಾರೆ ಅಂತ ಹೇಳಿನೇ ಹಾಗೆ ಕಾಣಿಸ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಎಪಿಸೋಡ್ ನೋಡಿದಾಗ ನನಗಂತೂ ಯಾವ ಒಂದು ವಿಚಾರ ಬಗ್ಗೆನೂ ಕೂಡ ಸುದೀಪ್ ಅವರು ಗಿಲ್ಲಿಗೆ ವಾರ್ನಿಂಗ್ ಕೊಡೋ ರೀತಿ ಮಾಡಿದ್ದಾರೆ, ಅಥವಾ ಗಿಲ್ಲಿ ತಪ್ಪು ಮಾಡಿದ್ದಾನೆ ಅನ್ನೋ ರೀತಿ ತೋರಿಸಲೇ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಗಿಲ್ಲಿ ತಪ್ಪೇ ಮಾಡಿಲ್ಲ. ಅವನೊಂದಷ್ಟು ರೀಸನ್ಸ್ಗಳನ್ನ ಕೇಳಿದ್ರು, ನೀನು ಏನಕ್ಕೆ ಈ ರೀತಿ ಮಾಡಿದೆ ಅಂತಂದಾಗ ಒಂದಷ್ಟು ರೀಸನ್ಸ್ಗಳನ್ನ ಕೇಳಿದ್ರು ಗಿಲ್ಲಿ ಹತ್ರ. ಆ ರೀಸನ್ಸ್ಗಳನ್ನ ಗಿಲ್ಲಿ ಕೊಟ್ಬಿಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಅವ್ನು ಮಾಡಿರೋದು ತಪ್ಪೇ ಅಲ್ಲ ಅನ್ನೋದು 100% ಅವನೇ ಪ್ರೂವ್ ಮಾಡ್ಕೊಳ್ಳೋ ರೀತಿ ಆಗ್ತಿತ್ತು. ಬಟ್ ಅಲ್ಲಿ ಎಲ್ಲೋ ಒಂಚೂರು ಎಡುದ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಎಷ್ಟು ಸೀಸನ್ ನೋಡ್ಕೊಂಬಂದಿದ್ದೀರ ಗಿಲ್ಲಿ? ರಜತ್ ಅವರೇ ಹೇಳಿರ್ತಾರೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ, ಹಳೆ ಸೀಸನ್ಸ್ ಎಲ್ಲ ನೋಡ್ಕೊಂಬಂದು ಇವನು ಆಟ ಆಡ್ತಿದ್ದಾನೆ ಅಂತ ರಜತ್ ಅವರು ಕೂಡ ಈ ಹಿಂದೆ ಹೇಳಿದರು. ಆ್ಯಂಡ್ ಸುದೀಪ್ ಅವ್ರಿಗೂ ಅಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ, ಯಾವ ಒಂದು ಕಂಟೆಸ್ಟೆಂಟ್ಗೂ ಸಹ ಇಷ್ಟು ಸೀಸನ್ಸಲ್ಲಿ ಸುದೀಪ್ ಅವ್ರು ಈ ರೀತಿ ಕೇಳಿರಲಿಲ್ಲ. ಬಟ್ ಗಿಲ್ಲಿಗೆ ಕೇಳ್ತಾರೆ, ಯಾವ ಸೀಸನ್ ನೋಡ್ಕೊಂಬಂದಿದ್ದೀರಾ ಗಿಲ್ಲಿ, ಎಷ್ಟು ಸೀಸನ್ ನೋಡ್ಕೊಂಬಂದಿದ್ದೀರಾ ಅಂತ ಕೇಳಿದಾಗ ಎಲ್ಲ ಸೀಸನ್ನು ನೋಡ್ಕೊಂಬಂದಿದ್ದೀನಣ್ಣ ಅಂತ ಹೇಳಿದ್ದಾರೆ. ಆ್ಯಂಡ್ ಯಾರನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಆಡ್ತಿದ್ದೀರಾ ಅಂತಂದಾಗ ಪ್ರಥಮ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀನಿ, ಹಾಗೆ ಹನುಮಂತ್ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಆಡ್ತಿದ್ದೀನಿ ಅಂತ ಹೇಳಿದ್ರು. ಆ್ಯಂಡ್ ಅಶ್ವಿನಿ ಅವ್ರು ಇದಕ್ಕೊಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಆ್ಯಂಡ್ ಪ್ರತಿಯೊಂದು ಸೀಸನ್ನು ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಪ್ರತಿಯೊಂದು ಸೀಸನ್ನು ವಿಭಿನ್ನವಾಗಿರುತ್ತೆ. ಲೈಕ್ ಯಾರ್ದೋ ಕ್ಯಾರೆಕ್ಟರ್ನ ನಾವು ಪ್ಲೇ ಮಾಡ್ತೀವಿ ಅಂತಂದರೆ ನಮಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಣ್ಣ ಅಂತ ಹೇಳಿ ಅಶ್ವಿನಿ ಅವ್ರು ಹೇಳಿದ್ರು. ಆ್ಯಂಡ್ ಸುದೀಪ್ ಅವರು ಕೂಡ ಪ್ರತಿಯೊಂದು ಸೀಸನ್ ಡಿಫ್ರೆಂಟ್, ಅದನ್ನು ಕೂಡ ಅಗ್ರಿ ಮಾಡಿಕೊಂಡ್ರು. ಬಟ್ ಎಲ್ಲೋ ಗಿಲ್ಲಿ ಈ ರೀತಿ ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಿದ್ದಾನಲ್ಲ, ಲೈಕ್ ಪ್ರಥಮು ಮತ್ತು ನಮ್ಮ ಹನುಮಂತು ಅವ್ರ ಮಿಕ್ಸ್ಚರ್ ಕ್ಯಾರೆಕ್ಟರ್ ನೋಡ್ದಂಗೆ ಆಗ್ತಿದೆ ಅಂತ ಹೇಳಿ ಸುದೀಪ್ ಅವರು ಕೂಡ ನಮ್ಮ ಗಿಲ್ಲಿಗೆ ಹೇಳಿದ್ರು. ಸೊ ಗಿಲ್ಲಿಗೆ ಹೇಳಿದಾಗ ಅದು ಕೂಡ ತಪ್ಪಲ್ಲ ಅಂತಲೇ ಹೇಳಿದ್ದು. ಆ್ಯಂಡ್ ರಾಶಿಕಾಗೂ ಕೂಡ ಕೇಳಿದ್ರು, ಲೈಕ್ ಗಿಲ್ಲಿ ಈ ರೀತಿ ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಿರೋದು ಸರಿನಾ ತಪ್ಪ ಅಂತ ಹೇಳಿ ಕೇಳಿದ್ರು. ರಾಶಿಕಾ ಹೇಳಿದ್ರು, ಇಲ್ಲ ಅವ್ನು ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಿರೋದು ನಿಜವಾಗ್ಲೂ ತಪ್ಪಲ್ಲ ಅಂತ ರಾಶಿಕಾ ಕೂಡ ಹೇಳಿದ್ರು. ಆ್ಯಂಡ್ ಮನೆಯವ್ರು ಎಲ್ಲರೂ ಸಹ ಒಪ್ಕೊಂಡ್ರು, ಗಿಲ್ಲಿ ಈ ರೀತಿ ಆಡ್ತಿರೋದು ತಪ್ಪಲ್ಲ ಅಂತ ಹೇಳಿ. ಯಾಕೆ ಅಂತಂದರೆ ಗಿಲ್ಲಿನ ಪ್ರಶ್ನೆ ಮಾಡುವಂತಹ ಧೈರ್ಯನೇ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಇಲ್ಲ. ನನ್ನ ಸುದೀಪ್ ಅವ್ರು ಡೈರೆಕ್ಟಾಗೆ ಹೇಳಿಬಿಟ್ರು, ಲೈಕ್ ಅವ್ನು ಕೇಳಲ್ಲ ಅಂತನೋ ಅಥವಾ ಅವನ ಹತ್ರ ಹೇಳಿದ್ರು ವೇಸ್ಟ್ ಅಂತನೋ ಏನೋ ಒಂದು ವಿಚಾರಕ್ಕೆ ಇವರ ಪರವಾಗೂ ಕೂಡ
ಅಪೋಸಿಟಲ್ಲಿ ಇದ್ದಾನೆ ಅಂತಂದರೆ ಲೈಕ್ ನನ್ನ ಪರವಾಗೂ ಕೂಡ ನಾನು ಸ್ಟ್ಯಾಂಡ್ ತೊಗೊಳೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿನೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸಹ ಕಂಟೆಸ್ಟೆಂಟ್ಗಳು ಆಡ್ತಿರೋದು. ಅದೇ ಗಿಲ್ಲಿ ಕ್ಯಾಪ್ಟನ್ ಆಗದೇ ಇದ್ದಾಗ ಬೇರೆಯವರೆಲ್ಲ ಎಷ್ಟು ಇವನಿಗೆ ಟಾರ್ಚರ್ ಕೊಟ್ಟು ಕೆಲಸ ಮಾಡಿಸಿದ್ದಾರೆ ಆ್ಯಂಡ್ ಇವನು ಕ್ಯಾಪ್ಟನ್ಗಳಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದನ್ನು ಸಹ ತೋರಿಸಿದ್ರು. ಅದೇ ಗಿಲ್ಲಿ ಕ್ಯಾಪ್ಟನ್ ಆದಾಗ ಬೇರೆ ಕಂಟೆಸ್ಟೆಂಟ್ಗಳು ಎಲ್ರಿಗೂ ಸಹ ಹೇಗೆ ಕಮಾಂಡ್ ಮಾಡಿ ಕ್ಯಾಪ್ಟನ್ಸಿನಲ್ಲಿ ಒಂದು ಕೆಲಸಗಳನ್ನ ಮುಗಿಸ್ಕೊಂಡ ಅನ್ನೋದನ್ನು ಸಹ ತೋರಿಸಿದ್ರು. ಸೊ ಎಲ್ರಿಗೂ ಗಿಲ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ಅಂತೂ ಇತ್ತು. ಇಲ್ಲ ಅವ್ನು ಕ್ಯಾಪ್ಟನ್ ರೀತಿ ಆಡಲೇ ಇಲ್ಲ, ಕ್ಯಾಪ್ಟನ್ ರೀತಿ ಮಾಡಲೇ ಇಲ್ಲ ಅಂತ ಹೇಳಿ ಎಲ್ಲರೂ ಸಹ ಪಾಯಿಂಟ್ಸ್ಗಳನ್ನು ಹೇಳಿದರು. ಬಟ್ ಸುದೀಪ್ ಅವ್ರ ಕಡೆಗೊಂದು ಮಾತು ಹೇಳ್ತಾರೆ, ಬಿಗ್ ಬಾಸ್ನ ನೆಟ್ಟಾಗಿ ಅರ್ಥ ಮಾಡ್ಕೊಂಡು ಆಡ್ತಿರೋದು ಗಿಲ್ಲಿ ಒಬ್ಬರೇ, ನೀವೆಲ್ಲರೂ ಇನ್ನೂ ನಿದ್ದೆ ಮಾಡಿ ಎದ್ದೋಳಷ್ಟರಲ್ಲಿ ಅವ್ರ ಆಟನೇ ಕಂಪ್ಲೀಟ್ ಮಾಡ್ಕೊಂಡು ಹೊರಟೋಗ್ತಿದ್ದಾರೆ, ಎಲ್ಲೋ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಸುದೀಪ್ ಅವರು ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಹಿಂಟನ್ನು ಸಾಕಷ್ಟು ಬಾರಿ ಸುದೀಪ್ ಅವ್ರು ಹೇಳ್ತಾನೆ ಇದ್ದಾರೆ. ಲೈಕ್ ಗಿಲ್ಲಿ ವಿಚಾರದಲ್ಲಿ ಸಾಕಷ್ಟು ಬಾರಿ ಹಿಂಟ್ಸನ್ನು ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಯಾರೂ ಕೂಡ ಅದನ್ನು ಕೇಳೋದಕ್ಕೆ ರೆಡಿಯಾಗಿರಲಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರಲಿಲ್ಲ. ಸೊ ನಿನ್ನೆ ಡೈರೆಕ್ಟ್ ಫೇಸ್ ಟು ಫೇಸೇ ಹೇಳ್ತಾರೆ, ಯಾರ ಥರ ಪ್ಲೇ ಮಾಡೋಕ್ಕೆ ಹೋಗ್ತಿದ್ದೀರಾ, ಯಾರ ಒಂದು ಇನ್ಸ್ಪಿರೇಷನ್ ತೊಗೊಂಡಿದ್ದೀರಾ ಅಂತಂದಾಗ ಪ್ರಥಮ್ ಮತ್ತು ಹನುಮಂತು ಅವರು ಅಂತ ಹೇಳ್ತಾರೆ. ಆ್ಯಂಡ್ ಮಿಕ್ಸ್ಚರ್ ಆಫ್ ಪ್ರಥಮ್ ಆ್ಯಂಡ್ ಹನುಮಂತು ಕ್ಯಾರೆಕ್ಟರ್ನ ಇಲ್ಲಿ ನಮ್ಮ ಗಿಲ್ಲಿ ಅವರು ಪ್ಲೇ ಮಾಡ್ತಿದ್ದಾರೆ. ಈ ಕಡೆ ಇನೋಸೆಂಟ್ ಆಗಿರಬೇಕು, ಈ ಕಡೆ ಬನೀನ್ ಹಾಕೊಂಡೆ ಕಪ್ ಗೆದ್ಕೊಂಡು ಹೋಗಬೇಕು. ಆ್ಯಂಡ್ ಆ ಕಡೆ ಪ್ರಥಮ್ ಅವ್ರು ಯಾವ ರೀತಿ ಟಾರ್ಚರ್ ಕೊಟ್ಟು ಮನೆ ಮಂದಿಗೆಲ್ಲ ಲೈಕ್ ನಾವು ನೋಡಿದ್ದೀವಿ ಆ ಸೀಸನಲ್ಲಿ. ಇವಾಗ ಗಿಲ್ಲಿನ ಹೇಗೆ ಇರಿಟೇಷನ್ ಅಂತಾರೋ ಪ್ರಥಮ್ ಅವ್ರಿಗೂ ಸಹ ಅದೇ ಸ್ಟೇಟ್ಮೆಂಟ್ಗಳೇ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಿದ್ದಿದ್ದು. ಆ್ಯಂಡ್ ಅದೇ ಪ್ರಥಮ್ನ ಜನಗಳಿಗೆ ಇಷ್ಟಪಟ್ಟಿದ್ದು. ಸೊ ಇರಿಟೇಷನ್ ಕ ಬಾಪ್ ಅಂತಲೇ ಹೇಳ್ಬೋದು. ಪ್ರಥಮ್ ಗಿಲ್ಲಿಗೆ ಕಂಪೇರ್ ಮಾಡಿದ್ರೆ ಇರಿಟೇಷನ್ ಕ ಬಾಪ್ ಪ್ರಥಮ್ ಅಂತ ಹೇಳ್ಬೋದು. ಆ ಪ್ರಥಮ್ ಅವ್ರು ಮಾಡ್ತಿದ್ದಂತಹ ಇರಿಟೇಷನ್ಸ್ಗಳಲ್ಲಿ ಒಂದು 10% ಕೂಡ ಗಿಲ್ಲಿ ಮಾಡ್ತಿಲ್ಲ. ಈ 10%ಅನ್ನೇ ಇವ್ರು ತಗೊಳಕ್ಕೆ ಆಗ್ತಿಲ್ಲ. ಇನ್ನು ಕಂಪ್ಲೀಟಾಗಿ ಪ್ರಥಮಾಗಿ ಗಿಲ್ಲಿ ಏನಾದರೂ ಚೇಂಜ್ ಆಗಿಬಿಟ್ಟಿದ್ದರೆ ನಿಜವಾಗ್ಲೂ ಯಾರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರ್ತಿರ್ಲಿಲ್ಲ. ಸೆಲ್ಫ್ ಎಲಿಮಿನೇಷನ್ ಮಾಡ್ಕೊಂಡು ಅವರಷ್ಟುಕೋರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಿದ್ರೇನೋ. ಇಷ್ಟನ್ನೇ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ಅವರ ಒಂದು ರೇಂಜ್, ಅವರ ಒಂದು ಸ್ವ್ಯಾಗು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಹೇಳ್ಬೋದು. ನನಗನ್ಸುತ್ತೆ ಲೈಕ್ ಎಲ್ಲೋ ಒಂದು ಕಡೆ ಒಂದು ವಾರ ಪ್ರಥಮ್ ಅವ್ರನ್ನೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಬೇಕಾಗಿತ್ತು. ಗೆಸ್ಟಾಗಿ ಒಂದು 2 ಸತಿ ಕಳಿಸಿದ್ದಾರೆ. ಸೊ ಕಳಿಸ್ಬೇಕಾಗಿತ್ತು. ಕಳಿಸಿದಾಗ ಗಿಲ್ಲಿ ವರ್ಸಸ್ ಪ್ರಥಮ್ ಅಂತ ಕೊಡಬೇಕಾಗಿತ್ತು ಒಂದಷ್ಟು ಟಾಸ್ಕ್ಗಳನ್ನ. ಲೈಕ್ ಇವಾಗ ಒಂದೇ ಸೀಸನಲ್ಲಿ ಇಬ್ಬರನ್ನ ಕಳಿಸೋ ಬದಲು, ರಜತ್ ಮತ್ತು ಚೈತ್ರ ಕುಂದಾಪುರ ಅವ್ರನ್ನ ಕಳಿಸೋ ಬದಲು ರಜತ್ ಆ್ಯಂಡ್ ಪ್ರಥಮ್ ಅವ್ರನ್ನ ಒಂದಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಬಿಡಬೇಕಾಗಿತ್ತು. ಸೊ ಆವಾಗ ಗೊತ್ತಾಗ್ತಿತ್ತು ಗಿಲ್ಲಿಗೆ ಇವ್ರು ಕೊಡುವಂತಹ ಕ್ವಾಟ್ಲೆ ಹೆಂಗಿರುತ್ತೆ ಅಂತ ಹೇಳಿ ಗೊತ್ತಾಗ್ತಿತ್ತು. ಸೊ ಆವಾಗ ನೋಡೋಕ್ಕೆ ಚೆನ್ನಾಗಿರ್ತಿತ್ತು ಎಪಿಸೋಡು. ಬಟ್ ಎಲ್ಲೋ ಒಂದು ಕಡೆ ಅವ್ರನ್ನ ಇನ್ಸ್ಪಿರೇಷನಾಗಿ ಅವ್ರನ್ನ ಇನ್ಸ್ಪಿರೇಷನ್ ಮಾಡಿಕೊಂಡು ಆಟ ಆಡ್ತಿರೋದು ಕೂಡ ತುಂಬ ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತಿದೆ. ಆ್ಯಂಡ್ ಗಿಲ್ಲಿ ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಸ್ಟ್ರಾಟಜಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಖಂಡಿತವಾಗ್ಲೂ ಗಿಲ್ಲಿ ಆಗೇ ಆಗ್ತಾನೆ. ಆ್ಯಂಡ್ ಸಾಕಷ್ಟು ಜನಕ್ಕೆ ರಕ್ಷಿತಾ ಶೆಟ್ಟಿ ವಿನ್ ಆಗಬೇಕು ಅಂತ ಕೂಡ ಇದೆ. ಆ್ಯಂಡ್ ನನಗೂ ಕೂಡ ರಕ್ಷಿತಾ ಶೆಟ್ಟಿ ವಿನ್ ಆಗಬೇಕು ಅಂತಲೇ ಇರೋದು. ಗಿಲ್ಲಿ ವರ್ಸಸ್ ರಕ್ಷಿತಾ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ರಕ್ಷಿತಾ ಸ್ವಲ್ಪ ಮೇಲೆ ಹೋಗ್ತಾಳೆ. ಗಿಲ್ಲಿ ಕಾವ್ಯ ಅಂತ ಅಂದು ಲೈಕ್ ಲಾಸ್ಟ್ ವೀಕ್ ಕಾವ್ಯನ ಹೇಗೆ ಸೇವ್ ಮಾಡೋದಕ್ಕೆ ಹೋದ್ನ ನಂಗೆ ಅದು ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಗಿಲ್ಲಿ ಒಂದೇ ಒಂದು ಸ್ಟೆಪ್ ಕೆಳಗಡೆ ಬಂದ್ಬಿಟ್ಟ ಲಾಸ್ಟ್ ವೀಕಿಂದ. ಸೊ ಇಲ್ಲ ಅಂದಿದ್ರೆ ಇಬ್ಬರು ಕೂಡ ಸೇಮ್ ಸ್ಟೇಜಲ್ಲೇ ಇರ್ತಿದ್ರು. ನಾನು ಇಬ್ರಿಗೂ ಸಹ ಅರ್ಧರ್ಧ ಓಟ್ಸ್ಗಳನ್ನೇ ನಾನು ಹಾಕ್ತಿದ್ದು. ಬಟ್ ಎಲ್ಲೋ ಒಂದು ಕಡೆ ಇವಾಗ ಗಿಲ್ಲಿ ಒಂಚೂರು 70% ರಕ್ಷಿತಾ ಆದರೆ ಇನ್ನು 30% ಗಿಲ್ಲಿ, ಸಾರಿ 75% ಅಲ್ಲ, 45% ಗಿಲ್ಲಿ ಆದರೆ 55% ರಕ್ಷಿತಾ ಇಷ್ಟ ಅಂತ ಹೇಳ್ಬೋದು. ಒಂದು 0.5% 5% ಆ ಥರ ಇಷ್ಟ ಜಾಸ್ತಿ ಅಷ್ಟೇ ರಕ್ಷಿತಾ. ಆ್ಯಂಡ್ ಇವರಿಬ್ಬರಲ್ಲಿ ಯಾರು ಗೆದ್ದರು ಓಕೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಗಿಲ್ಲಿ ಈ ರೀತಿ ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಿರೋದು ಸರಿನಾ ತಪ್ಪ? ಲೈಕ್ ಲಾಸ್ಟ್ ಸೀಸನ್ನೆಲ್ಲ ನೋಡ್ಕೊಂಡ್ಬಂದು ಗಿಲ್ಲಿ ಈ ರೀತಿ ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಿರೋದು ಸರಿನಾ ತಪ್ಪ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.